ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ನಮ್ಮ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಎಸ್ಟರ್ಡೇ ಬಂದು 3rd 4th ಇವತ್ತು 1st 2nd ಸ್ಟ್ಯಾಂಡರ್ಡ್ಗಿದೆ. ಯಾಕೆ ಅಂತಂದರೆ ನಮ್ಮ ಸ್ಕೂಲಲ್ಲಿ ಗಣೇಶನ ಇಟ್ಟಿದ್ದಾರೆ. ಸೊ ಡೈಲಿ ಪೂಜೆ ನಡೀತಾ ಇದೆ. ಹಾಗಾಗಿ ಫ್ಯಾನ್ಸಿ ಡ್ರೆಸ್ನ ವೇರ್ ಮಾಡಿ ಅಂತ ಹೇಳಿದ್ದಾರೆ. ಫ್ರೀಡಮ್ ಫೈಟರ್ಸ್ದು ಇಲ್ಲಾಂದರೆ ಯಾವುದಾದ್ರೂ ದೇವ್ರುಗಳ್ದು ವೇರ್ ಮಾಡಬೇಕು ಅಂತ. ಸೊ ಬನ್ನಿ, ನಾನು ಋತ್ವಿಕ್ಗೆ ಇವತ್ತು ಯಾವುದು ವೇರ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ನಾನು ಇಲ್ಲ ಆಲ್ರೆಡಿ ನೆನ್ನೆ ತರಿಸಿದ್ದೀನಿ. ಸೊ ನೋಡೋಣ ಹೇಗೆ ರೆಡಿ ಮಾಡ್ತೀನಿ ಅಂತ. ಬನ್ನಿ. ನಾನಿಲ್ಲಿ ಶಿವಾದು ತರಿಸಿದ್ದೀನಿ, ಯಾರೂ ಹಾಕ್ಕೊಂಡು ಬರಲ್ಲ ಅಂತ. ನನ್ನ ಮಗನ ಕೇಳಿದ್ರೆ ಕೃಷ್ಣ ಡ್ರೆಸ್ ಹಾಕು ಅಂದ. ಸೊ ಕೃಷ್ಣ ಡ್ರೆಸ್ ಎಲ್ಲ ಈಗಾಗಲೇ ಹಾಕಿದ್ದೆ ನಾನು. ಅದಕ್ಕೆ ಶಿವ ವೇಷ ಹಾಕೋಣ ಅಂತ. ಯಾರೂ ಹಾಕ್ಕೊಂಡು ಬಂದಿರಲ್ಲ, ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇದನ್ನ ತರಿಸಿದ್ದೀನಿ. ತ್ರಿಶೂಲ ಮತ್ತು ಹಾವು ಮತ್ತು ಇದು ಮುಡಿ ಬಂದಿದೆ. ಮತ್ತು ತೋರಿಸ್ತೀನಿ ಹಂಗೆ ರುದ್ರಾಕ್ಷಿ ಬಂದಿದೆ. ಮತ್ತು ಇದು ಕ್ಲಾತ್ ಬಂದಿದೆ. ಸೊ ಇದನ್ನು ಎಲ್ಲದನ್ನು ಇಟ್ಕೊಂಡು ಹೇಗೆ ಅವನಿಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಹಾಗೆ ಡಮರುಕನು ಬಂದಿದೆ. ಹಾಗೆ ಇಲ್ಲಿ ನೋಡಿ ರುದ್ರಾಕ್ಷಿ ಮತ್ತು ಇದು ಬಂದಿದೆ. ಇದಕ್ಕೆ ಹೋಲೆ ಬಂದಿರಲಿಲ್ಲ. ಸೊ ಇದರಲ್ಲಿ ಮತ್ತು ನಮ್ಮ ಹಸ್ಬೆಂಡು ಅಂಗಡಿಯಲ್ಲಿ ವೈಟ್ ಚಾಂದು ಮತ್ತು ಹೋಲೆನ ತಗೊಂಡು ಬಂದಿದ್ದಾರೆ. ಬನ್ನಿ ಹೇಗೆ ರೆಡಿ ಮಾಡಿಸ್ತೀನಿ ಅಂತ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಯಾವ ರೀತಿ ಶಿವ ಫಾರ್ಮ್ನ ನಾನು ಇಲ್ಲಿ ಲುಕ್ ಕ್ರಿಯೇಟ್ ಮಾಡ್ತೀನಿ ಅಂತ. ಸೊ ಏನು ಸ್ಪೆಷಲ್ ಏನಿಲ್ಲ, ಎಲ್ಲ ಅವರೇ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಈ ರೀತಿ ಮಾಡೋದಷ್ಟೇ. ಸೊ ಇಲ್ಲಿ 2 ಕ್ಲಾತ್ ಕೊಟ್ಟಿದ್ದಾರೆ. ಒಂದು ಕ್ಲಾತ್ನ ನಾನು ಈಗ ಈ ಥರ ಸುತ್ತಿದ್ದೀನಿ, ಇನ್ನೊಂದು ಕ್ಲಾತ್ನ ಮೈ ಮೇಲೆ ಹಾಕ್ತಿದ್ದೀನಿ. ಅದು ಹಾಕಿಲ್ಲ ಅಂದ್ರೂ ಚೆನ್ನಾಗಿರ್ತಿತ್ತು ಮೈ ಮೇಲೆ. ಬಟ್ ಅದು ಮೈಯೆಲ್ಲ ತುಂಬ ಓಪನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಅದನ್ನು ಆ ಥರ ಕವರ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಋತ್ವಿಕ್ಕು ಅಂತ. ಅವನಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಫಸ್ಟೆಲ್ಲ ನಂಗೆ ಕೃಷ್ಣ ಹಾಕು ಮಮ್ಮಿ, ಕೃಷ್ಣ ಹಾಕು ಅಂತ ಇದ್ದ. ನಾನೇ ಕೃಷ್ಣ ಈಗಾಗಲೇ ಚಿಕ್ಕ ಮಗು ಇದ್ದಾಗ ಒಂದು ಸಲ ಹಾಕಿದ್ದೆ, ಮತ್ತು ಅದನ್ನು ಯಾವಾಗ ಬೇಕಾದರೂ ಹಾಕ್ಬೋದು. ಬಟ್ ಈ ಥರದ್ದೆಲ್ಲ ಹಾಕೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡೂ ಹೇಳಿದರು, ಶಿವ ತರ್ತೀನಿ, ಅಲ್ಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ, ಅವನಿಗೆ ಡಿಫ್ರೆಂಟಾಗಿರುತ್ತೆ. ಸೊ ಶಿವದೇ ತರ್ತೀನಿ, ಕೃಷ್ಣದ ಬೇಡ ಅಂತ ಅಂದರು. ಸರಿ ಆಯಿತು, ಹಾಗೆ ಮಾಡು, ಈಗಾಗಲೇ ಕೃಷ್ಣದಾಗಿದ್ದೀವಲ್ವ, ಸೊ ನೀನು ಶಿವದೇ ತಗೊಂಬ ಅಂತ ಹೇಳಿದೆ. ಅವ್ರು ಮತ್ತೆ ನನಗೆ ಒಂದು ಫೋಟೋನ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಅದನ್ನೇ ತರಿಸಿದೆ. ಈ ರೀತಿ ನೋಡಿ, ಫಸ್ಟ್ ಎಲ್ಲ ಒಂದು ಕ್ಲಾತ್ನ ಸುತ್ತಿದ್ದಾದಮೇಲೆ ಇನ್ನೊಂದು ಕ್ಲಾತಲ್ಲಿ ನಾನು ಈ ರೀತಿ ಒಂದು ತುಂಬ ಚಿಕ್ಕದಾಗಿ ಫ್ರಿಲ್ ಸಿಕ್ಕಬೇಕು ಅಂದ್ಕೊಂಡೆ. ಬಟ್ ನಮ್ಮವ್ರು ಬೇಡ ಅಂದರು, ತುಂಬ ಚಿಕ್ಕದಾಗಿ ವೇಲ್ ಥರ ಇರುತ್ತೆ, ಬೇಡ, ಸ್ವಲ್ಪ ಹಗ್ಲನೇ ಹಾಕು ಅಂದರು. ಆದರೂ ನನಗೆ ಸ್ವಲ್ಪ ಮೇಲೆಗೆ ಹಾಕೋಣ ಅಂತೇಳ್ಬಿಟ್ಟು ಪಿನ್ನ ತೆಗೆದು ಇಲ್ಲಿ ಸೆಟ್ ಮಾಡ್ತೀನಿ. ಮತ್ತು ಇದು ರುದ್ರಾಕ್ಷಿ ಮಾಲ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಹಾಕಿದ್ರೇ ಅಲ್ವಾ ಶಿವ ಫುಲ್ಲು ಫಿನಿಶ್ ಆ ಥರ ಕಾಣಿಸೋದು, ಚೆನ್ನಾಗಿ ಕಾಣಿಸೋದು. ಅದಕ್ಕೆ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫುಲ್ ಉದ್ದ ಹಾಕಿದ್ದಕ್ಕೆ ನನಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಅಲ್ಲಿ ಮಾತ್ರ ಸ್ವಲ್ಪ ತೆಗೆದು ಸೊ ಅದನ್ನ ಮೇಲೆಗೆ ಹಾಕಿದೆ, ಹೀಗೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೆಲ್ಲ ಮತ್ತು ಕೈಗೆಲ್ಲ ಅದು ರುದ್ರಾಕ್ಷಿದು ಇದು ಹಾಕ್ತಿರಲ್ವ, ಸೊ ಅವಾಗ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಪಿನ್ನ ಮೇಲೆಗೆ ಹಾಕಿದೆ. ಇದೆಲ್ಲ ಸ್ವಲ್ಪ ಅವನಿಗೆ ಲೂಸಾಗೇ ಇತ್ತು, ಆದ್ರೂ ಕೂಡ ಹಾಕ್ಕೊಂಡಿದ್ದ. ಸೊ ನೋಡಿ, ಇದು ಕೈಗೆಲ್ಲ ಹಾಕಿದ್ದಾದಮೇಲೆ ನಾನು ಫಸ್ಟೇ ಅವ್ನಿಗೆ ಸ್ನಾನ ಮಾಡಿ ಬಾಡಿಗೆಲ್ಲ ಲೋಷನ್ ಎಲ್ಲ ಹಾಕಿ ಫೇಸ್ಗೆಲ್ಲ ಲೈಕ್ ಕ್ರೀಮ್ ಹಾಕಿದ್ದೆ. ಫೌಂಡೇಶನ್ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಹಸ್ಬೆಂಡ್ ಬೇಡ ಅಂದರು. ಸ್ಕಿನ್ಗೆಲ್ಲ ಅವ್ನು ಚಿಕ್ಕವನಲ್ವ, ಫೌಂಡೇಶನ್ಸ್ ಎಲ್ಲ ಹಾಕಿದ್ರೆ ಸೊ ಅಲ್ಲೆಲ್ಲ ಅದು ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಸೊ ಏನಾದರೂ ಎಫೆಕ್ಟ್ ಆಗುತ್ತೆ, ಬೇಡ ಅವನಿಗೆ. ಜಸ್ಟ್ ಒಂದು ಕ್ರೀಮ್ ಹಾಕ್ಬಿಟ್ಟು ಪೌಡ್ರ್ ಹಾಕು ಸಾಕು. ಆಮೇಲೆ ಅದು 3 ಲೈನ್ಸ್ ಇರುತ್ತೆ ಅಲ್ವ ಶಿವ ಕಣ್ಣು, ಅದೆಲ್ಲ ಅದಿಡು ಸಾಕು, ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡೋದು ಬೇಡ ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಹಾಕಲಿಲ್ಲ. ಮತ್ತು ನಾನು ಡೈಲಿ ಯೂಸ್ ಮಾಡ್ತೀನಿ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮು. ಸೊ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ. ಸೊ ಇವಾಗ ಪಾಂಡ್ಸ್ ವೈಟ್ ಬ್ಯೂಟಿ ಹೋಗಿ ಬ್ರೈಟ್ ಬ್ಯೂಟಿ ಬಂದಿದೆ ಅಲ್ವಾ, ಸೊ ಫೇಸ್ಗೆ ಹಾಕಿದ್ರೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದ್ದ. ಸೊ ಅಷ್ಟಿಗೆ ಸಾಕು. ಅವ್ನ ಕಲರು ಕೂಡ ಇದ್ದಾನೆ, ಅದಕ್ಕೆ ನಾನು ಜಾಸ್ತಿ ಏನು ಫೌಂಡೇಶನ್ಸ್ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡಿ, ಎಲ್ಲ ಕ್ರೀಮೆಲ್ಲ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಪೌಡ್ರು ಹಾಕ್ತಾಯಿದ್ದೀನಿ. ಈಗಾಗಲೇ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ನಾನು ರೆಡಿ ಆಗಿಬಿಟ್ಟೆ ಅವ್ನಿಗೆ ರೆಡಿ ಮಾಡಿಸ್ತಾಯಿದ್ದೀನಿ. ಯಾಕಂದರೆ ಮತ್ತು ಅವ್ನಿಗೆ ರೆಡಿ ಮಾಡಿಸ್ಕೊಂಡಿದ್ದೋದ್ರೆ ಮತ್ತೆ ನಾನು ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ವಿ ಇವತ್ತು. ಎದ್ದು ಮತ್ತು ಎಲ್ಲ ಟಿಫನ್ ಮಾಡಿ ತಿಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಮತ್ತು ನಾನು ರೆಡಿ ಆಗಿಬಿಟ್ಟು ಅವ್ನಿಗೆ ಟಿಫನ್ ತಿನ್ನಿಸ್ಬಿಟ್ಟು ಮತ್ತೆ ನಾನು ರೆಡಿ ಮಾಡಿಸ್ತಾಯಿದ್ದೀನಿ. ವಿತಿನ್ ಹಾಫ್ ಆನ್ ಅವರ್ ಅಷ್ಟೇ ನಾನು
9 o'clock ಸ್ಟಾರ್ಟ್ ಮಾಡಿದೆ, 9:30ಗೆಲ್ಲ ರೆಡಿ ಮಾಡಾಕ್ದೆ. ವಿತಿನ್ ಹಾಫ್ ಆನ್ ಅವರಲ್ಲೇ ರೆಡಿ ಮಾಡಿಸ್ದೆ. ಸೊ ನೋಡಿ ಈಗ ಒಂಥರ ಕಾಣಿಸ್ತಿದ್ದಾನೆ. ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿದು ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ನಮ್ಮವ್ರನ್ನ 2ರಲ್ಲಿ ಒಂದು ತರ್ತೀನಿ ಅಂದರು, ಮತ್ತು ಅದಕ್ಕಿಂತ ಶಿವನೇ ಚೆನ್ನಾಗಿದೆ ಅಂದ್ಬಿಟ್ಟು ಶಿವನೇ ತಂದರು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಸೆಟ್ನ ನನ್ನ ಮಗನಿಗೆ, ಋತ್ವಿಕ್ಗೆ, ಅನ್ವಿಕ್ಗೆ, ಮತ್ತು ನನ್ನ ಮಗಳಿಗೆ, ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಕೂಡ ಹಾಕಿದೆ ನಾನು ಇದನ್ನು. ಸೊ ಆ ಫೋಟೋಸ್ನ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ನೋಡಿ ತ್ರಿಶೂಲ ಎಲ್ಲ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಫಸ್ಟು ಅದಕ್ಕೆ ಒಂದು 3 ಲೈನ್ಸ್ ಹಾಕೋಣ ಅಂತ ನೋಡಿದೆ, ಮತ್ತು ವಿಗ್ ಹಾಕ್ಬಿಡೋಣ, ಮೇಲೆ ಮುಡಿ ಹಾಕ್ಬಿಡೋಣ, ಮತ್ತು ಅದು ಎಷ್ಟು ಬರುತ್ತೆ ಏನು ಅಂತ ನೋಡ್ಕೊಂಡು ಹಾಕೋಣ ಅಂದೆ. ಬಟ್ ಓಲೆ ಇಟ್ಕೊಳಕ್ಕೆ ಅವ್ನು ತುಂಬ ಇರಿಟೇಟಾಗಿ ಫೀಲ್ ಆಗ್ತಿದ್ದ, ಅದು ಚುಚ್ಚುತ್ತಿದೆ ಅಂತ. ಅದು ಪ್ರೆಸ್ಸಿಂಗು, ಸೊ ಅದು ಸ್ವಲ್ಪ ಟೈಟಾಗಿಯೇ ಹಿಡ್ಕೊಳುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೆ ಏನೂ ಮಾಡೋಕ್ಕಾಗಲ್ಲ, ಸ್ಕೂಲಲ್ಲಿ ಫೋಟೋಸ್ ಎಲ್ಲ ಆಗೋದ್ಮೇಲೆ ಮತ್ತೆ ಅದನ್ನ ನಾನು ರಿಮೂವ್ ಮಾಡ್ತೀನಿ ಬಿಡು ಅಂತ ಹೇಳಿದೆ. ವಿಗ್ ಹಾಕಿದ್ಮೇಲೆ ನೋಡಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದ. ಮತ್ತು ಇನ್ನೂ ಈ ಒಂದು ಶಿವ ಅಂದ್ರೇ ಒಂದು ಕಣ್ಣು ಮತ್ತು ಈ 3 ಲೈನ್ ಏನಿರುತ್ತೆ ಅದು ಇದ್ರೇ ಶಿವನಿಗೆ ಅಂದ ಅಂತಲೇ ಹೇಳ್ಬೋದು. ಸೊ ಇದಿಟ್ಟ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಕಣ್ಣು ನೋಡಿ. ಸೊ ನಮ್ಮ ಹಸ್ಬೆಂಡು ನಾನೊಂದು ಸ್ಲಿಪ್ ಇಟ್ಕೊಂಡಿದ್ದೀನಿ ನೋಡಿ ಕೈಯಲ್ಲಿ, ಆ ಸ್ಲಿಪ್ಪಲ್ಲಿ ಬರೆದಿದ್ರು ಪೆನ್ಸಿಲಲ್ಲಿ ಇದೇ ಥರ ಬರೀ ಕಣ್ಣು ಅಂತ. ಸೊ ನಾನು ಅದೇ ಥರನೇ ಆ್ಯಸ್ ಇಟ್ ಈಸ್ ಬರೆದೆ. ಸೊ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿರೋದನ್ನ ಅವರು ಹೇಳ್ತಾಯಿದ್ರು ವಿಡಿಯೋ ಮಾಡ್ತಾ, ಅದನ್ನ ಸ್ವಲ್ಪ ಈ ಥರ ಮಾಡು ಅಂತ, ಮತ್ತು ಅದೇ ಥರನೇ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಋತ್ವಿಕು. ಅವತ್ತಂತೂ ನನಗೆ ಅವ್ನಿಗೆ ಎಷ್ಟೊಂದು ಹೇಳಿದ್ರು ಅಂದರೆ ಎಲ್ಲರೂ ಕೂಡ ಋತ್ವಿಕ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಸ್ಟೂಡೆಂಟ್ಸು ಹೇಳ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೋಡಿ, ಮತ್ತು ನಾನೀಗ ಆ ಒಂದು ಫಸ್ಟು ಕಣ್ಣಿಟ್ಟಿದ್ದೀನಿ. ಕಣ್ಣಿಟ್ಟಿದ್ದು ಆದಮೇಲೆ ಮತ್ತೆ ನಾನು ಲೈನ್ಸ್ನ ಹಾಕ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ವಿಭೂದಿಯಲ್ಲಿ ಇಕ್ಕಬೇಕು. ಸೊ ಅದು ಇರಲ್ಲ, ಜಾಸ್ತಿ ಹೊತ್ತು ಹೊರಟೋಗ್ಬಿಡುತ್ತೆ ಅಂತ ನಮ್ಮ ಹಸ್ಬೆಂಡು ಈ ವೈಟ್ ಕಲರ್ ಚಾಂದನ್ನ ಅವರೇ ಪ್ಲ್ಯಾನ್ ಮಾಡಿ ತಗೊಂಬಂದಿದ್ದು. ನನಗೆ ಹೇಳಿದೆ ಏನಕ್ಕೆ ವೈಟ್ ಕಲರ್ ಚಾಂದು ವಿಭೂದಿಯಲ್ಲೇ ಇಕ್ಬೋದಾಗಿತ್ತಲ್ವ ಅಂದರೆ, ಅದು ಇರಲ್ಲ, ಚೆನ್ನಾಗಿ ಕಾಣಿಸೋದು ಇಲ್ಲ. ಈ ಥರ ಅವ್ನು ಹಣೆ ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ, ಸೊ ಈ ಥರ ಲೈನ್ಸ್ ಚಿಕ್ಕದಾಗಿ ಲೈನ್ಸ್ ಸಾಕು ಚೆನ್ನಾಗಿ ಕಾಣಿಸುತ್ತೆ, ವಿಭೂದಿ ಅಷ್ಟು ದೊಡ್ಡದಾಗೆಲ್ಲ ಇಡೋದು ಬೇಡ ಅಂದರು. ಹೌದಲ್ವ ಅಂದ್ಬಿಟ್ಟು ಮತ್ತು ನಾನು ಈ ಥರ ಹಾಕಿದೆ. ನೋಡಿ ಲುಕ್ ನೋಡಿ, ಆ ಒಂದು ಕಣ್ಣು ಮತ್ತು 3 ಲೈನ್ ಹಾಕಿದ್ಮೇಲೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿ. ಮತ್ತು ಈ ರೈಟ್ ಸೈಡ್ ಲೈನ್ಸ್ನ ಸ್ವಲ್ಪ ಕಮ್ಮಿ ಮಾಡಿದ್ದೆ ಲೆಂತು. ಸೊ ಅವ್ರು ಹೇಳಿದ್ರು ಆ ಕಡೆ ಲೆಫ್ಟ್ ಸೈಡು ಲೆಂತ್ ಜಾಸ್ತಿ ಇದೆ, ರೈಟ್ ಸೈಡು ಸ್ವಲ್ಪ ಕಮ್ಮಿ ಇದೆ, ಅದನ್ನ ಸ್ವಲ್ಪ ಲೆಂತ್ ಮಾಡು ಅಂತ ಅಂದರು. ಎಸ್, ನಾನು ಲೆಂತ್ ಮಾಡಿದೆ. ಮತ್ತು ಕಣ್ಣಲ್ಲಿ ಸೆಂಟರಲ್ಲಿ ಕಣ್ಣಿದೆ ಅಲ್ವಾ, ಅಲ್ಲಿ ವೈಟ್ ಚಾಂದ್ ಹಾಕ್ಬಿಟ್ಟು ಲೈಕ್ ಕಣ್ಣು ಹೆಂಗಿರುತ್ತೆ ವೈಟು ಮತ್ತು ಬ್ಲ್ಯಾಕು ಆ ಥರ ಇರುತ್ತೆ, ವೈಟ್ ಚಾಂದ್ ಇಡು ಅಂತ ಅಂದರು. ನಾನೇ ಇಡಲಿಲ್ಲ, ಜಾಸ್ತಿ ಓವರ್ ಆಗುತ್ತೆ, ಮತ್ತು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ, ಇನ್ನೇನು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನೇನಾದರೂ ಬೇರೆದು ಮಾಡಿ ಕೆಟ್ಟೋಗ್ಬಿಡುತ್ತೆ ಅಂತ ನಾನು ಭಯಪಟ್ಟು ಇಡಲಿಲ್ಲ. ಆದ್ರೂ ನಮ್ಮವರು ಇಡು ಚೆನ್ನಾಗಿ ಕಾಣಿಸುತ್ತೆ ಅಂತಂದರು. ಸುಮ್ಮನೆ ಹಂಗೆ ನಾನು ಒಂದು ಡಾಟ್ ಇಕ್ಕಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿತ್ತೇನೋ ಎಲ್ಲ ಹಾಕಿದ್ದಿದ್ರೆ, ಬಟ್ ನನಗೆ ಏನಾದರೂ ಆಗ್ಬಿಡುತ್ತೇನೋ, ಜಸ್ಟ್ ಮತ್ತೆ ಮಿಸ್ಟೇಕ್ ಆಗಿಬಿಡುತ್ತೇನೋ, ಟೈಮ್ ಬೇರೆ ಇಲ್ಲ ಅಲ್ವಾ, ಮತ್ತೆ ಎಲ್ಲ ಒರೆಸ್ಬೇಕಾಗುತ್ತೆ ಅಂದ್ಬಿಟ್ಟು ಬೇಡ ಬಿಡ್ರಿ ಹಂಗೆ ಚೆನ್ನಾಗಿದೆ ಅಂತ ಅಂದೆ. ಸರಿ ಬಿಡು ಆಯಿತು ಅಂದರು. ಇವನಂತೂ ಸೈಲೆಂಟಾಗಿ ಇರ್ತಾನೇ ಇರಲಿಲ್ಲ. ಸೊ ಒದ್ದಾಡೋದು, ಮಾತಾಡೋದು, ಸೊ ಅಲ್ಗಾಡೋದು, ಆ ಕಡೆ ಈ ಕಡೆ ಎಲ್ಲ ಮಾಡ್ತಿದ್ದ. ಮಕ್ಕಳಿಗೆ ಮೇಕ್ ಓವರ್ ಮಾಡಬೇಕಂದ್ರೇ ಇದೇ ದೊಡ್ಡ ತಲೆನೋವು. ಆದರೂ ಇನ್ನು ಗದರಿದ್ರೆ ಬೈದರೆ ಹತ್ಕೊಂಡ್ಬಿಡ್ತಾನೆ ಅಂತ ತುಂಬ ನಾನೇ ಪೇಷನ್ಸಿಂದ ಕಂಟ್ರೋಲ್ ಮಾಡಿಕೊಂಡು ಹೇಳಿದೆ. ನಮ್ಮವ್ರು ನೋಡಿ ಹೇಳ್ತಾ ಇದ್ದಾರೆ ಸೆಂಟರಲ್ಲಿ ವೈಟ್ ಕಲರ್ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಒಂದು ಡಾಟ್ ಇಟ್ಟು ನೋಡಿದೆ ಅಲ್ಲಿ, ಬಟ್ ಇನ್ನೇನಾದರೂ ಆಗ್ಬಿಡುತ್ತೆ ಅಂತ ನಾನು ಒಂದು ಡಾಟ್ಗೆ ಸಾಕು ಅಂತ ಹೇಳ್ಬಿಟ್ಟೆ. ಮತ್ತು ನಾನು ಐಲೈನರ್ ತಗೊಂಡು ಅದನ್ನು ಫಿಲ್ ಮಾಡಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾನೆ ಅಂದರೆ ಋತ್ವಿಕು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಇಲ್ಲೆಲ್ಲ ಹೇಳ್ತಾಯಿದ್ರು, ಅಲ್ಲಿ ವ್ಯಾನ್ ಸ್ಟಾಪ್ಗೆ ಕರ್ಕೊಂಡು ಹೋದಾಗ ಸೇಮ್ ಶಿವ ಥರನೇ ಕಾಣಿಸ್ತಿದೆಯಾ ಋತ್ವಿಕ್ ನೀನು ಅಂತ ಹೇಳ್ತಾಯಿದ್ರು. ಅವನು ಹೌದು ನಾನು ಲಿಟ್ಲ್ ಶಿವ ಅಂತ ಹೇಳ್ತಾ ಇದ್ದ. ಸೊ ಅಂದರೆ ತುಂಬ ಎಂಜಾಯ್ ಮಾಡೋದು ಅವನು. ಸೊ ಶಿವ ಅಂದ್ರೇ ಇಲ್ಲಿ ಲುಕ್ ಅಂದರೆ ಇದು ಹಾವು ಅಲ್ವಾ, ಸೊ ಹಾವೇ ಶಿವನಿಗೆ ಒಂದು ಆಭರಣ ಅಂತ ಹೇಳ್ಬೋದು. ಸೊ ನೋಡಿ ಅದು ಹಾಕಿದ್ಮೇಲೆ ಲುಕ್ ಅನ್ನೋದು ಫೈನಲ್ ಆಗೋದು. ಮತ್ತು ತ್ರಿಶೂಲ ಮತ್ತು ಡಮರುಕ, ಸೊ ಎರಡೂ ಅವನ ಕೈಯಲ್ಲಿ ಕೊಟ್ಟು ಒಂದು ವಿಡಿಯೋ ಮಾಡಿದೆ. ಫೈನಲ್ ಲುಕ್ಕು ತೋರಿಸ್ತಾ ಇದ್ದೀನಿ ಈಗ ನೋಡಿ.
ಹೇಗೆ ಕಾಣಿಸ್ತಿದ್ದಾನೆ ಅಂತ ನೀವು ನನಗೆ ಹೇಳಿ. ಲಿಪ್ಸ್ಟಿಕ್ ಹಾಕಬೇಕಾಗಿತ್ತೋ ಹಾಕಬಾರ್ದೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಹಾಕಲಿಲ್ಲ ಬೇಡ ಅಂತ. ಕೆಲವರು ಹಾಕಬೇಕಾಗಿತ್ತು ಅಂದರು, ಕೆಲವರು ಬೇಡ ಶಿವಾಗ ಲಿಪ್ಸ್ಟಿಕ್ ಹಾಕಲ್ಲ ಅಂದರು. ಸೊ ಇಟ್ಸ್ ಓಕೆ, ನಾನು ಹಾಕಲಿಲ್ಲ ಅದನ್ನು. ನೋಡಿ ಹೇಗೆ ಕಾಣಿಸ್ತಿದ್ದಾನೆ ಋತ್ವಿಕ್ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟೆಲ್ಲ ಮುಗಿದ್ಮೇಲೆ ಸ್ಕೂಲಲ್ಲೆಲ್ಲ ನೋಡಿ ತುಂಬಾ ದೃಷ್ಟಿ ಆಗಿರುತ್ತೆ. ಅದಕ್ಕೆ ನಾನು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಈ ಥರ ಊದಿಸ್ಕೊಂಡಿದ್ದ, ಅದೇನಾಯಿತೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ಬಂದ ತಕ್ಷಣ ನಾನು ಈ ರೀತಿ ದೃಷ್ಟಿಯನ್ನು ತೆಗೆದು ಮತ್ತು ಕೆಂಪು ಬೊಟ್ಟನ್ನು ಇಟ್ಟೆ. ಸೊ ಇವತ್ತು ಇವನಿಗೆ ತುಂಬ ರೀಲ್ಸ್ ಕೂಡ ಮಾಡಿದ್ದೀನಿ, ತುಂಬ ವೀಡಿಯೋಸ್ನ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಹೇಗಾಯಿತು ಅನ್ನೋದನ್ನು ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.